ಹಾಯ್ ವೆಲ್ಕಮ್ ಟು ಸೆನೋ ಸ್ಟೋರೀಸ್. ಹಾಯ್ ಫ್ರೆಂಡ್ಸ್, ನಾನಿವತ್ತು ಕರ್ಬೂಜ ಮಸ್ಕ್ ಮೆಲನ್ ಜ್ಯೂಸಸ್ ಮಾಡೋಕ್ಕೆ ಹೊರಟಿದ್ದೀನಿ ನ್ಯಾಚುರಲ್ಲಾಗಿ. ನೀವು ನೋಡ್ಬೋದು, ನಾನು ಕರ್ಬೂಜ ತೊಗೊಂಡಿದ್ದೀನಿ, ಇನ್ನೊಂದು ಗೋಂಡ್ ಕಟೀರಾ ಅಂತ, ಇದು ಬಾದಾಮ್ ಗೋಂಡ್ ಅಂತಲೂ ಹೇಳ್ತಾರೆ, ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ, ಪ್ಯೂರ್ ಬೆಲ್ಲದ ಪುಡಿ. ಇದು ನನಗೆ ತುಂಬ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ನಾನು ಮಾಡಿರೋದು. ಇದು ಬಾದಾಮ್ ಗೋಂಡ್ ಅದೇ ಏನು ಹೇಳ್ತಾರೆ, ಅದನ್ನು ನಾನು ತಗೊಂಡು ನೆನೆಯೋಕೆ ಆಲ್ರೆಡಿ ಹಾಕಿದ್ದೀನಿ. ಗೋಂಡ್ ಕಟೀರಾ ಅಂತಾರಲ್ಲ, ಅದು ಈ ಥರ ಬರುತ್ತೆ ಜೆಲ್ಲಿ ಟೈಪಲ್ಲಿ. ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ, ಹಾಗಾಗಿ ನಿಮಗೆ ನೋಡ್ಬೋದು ಜೆಲ್ಲಿಯಾಗಿದೆ. ಇದನ್ನು ನಾನು ಅದರಲ್ಲಿ ಮಿಕ್ಸ್ ಮಾಡ್ತೀನಿ. ತುಂಬ ತಂಪು, ಅಂದರೆ ಈಗಿನ ಬೇಸಿಗೆ ಕಾಲಕ್ಕೆ ತುಂಬಾ ತಂಪು ಕೊಡುವಂಥ ಒಂದು ಇಂಗ್ರೀಡಿಯಂಟ್ ಈ ಕರ್ಬೂಜ ಹೇಳ್ತಾರಲ್ಲ. ಆ ಜ್ಯೂಸನ್ನು ಕುಡಿದ್ರೆ ನಮ್ಮ ದೇಹದಲ್ಲಿರೋ ಹೀಟನ್ನು ಕಡಿಮೆ ಮಾಡಿ ತಂಪನ್ನು ಕೊಡುತ್ತೆ. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ನಾನು ಇವಾಗ ಕರ್ಬೂಜನ ಕಟ್ ಮಾಡಿ ಅದ್ರ ಒಳಗಡೆ ಇರೋ ಬೀಜನ ತೆಗಿತಾ ಇದ್ದೀನಿ. ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಂಶ ಇರೋದೇ ಎಲ್ಲ, ನಮಗೆ ಪ್ರೋಟೀನ್ ಅಂಶ ಇರೋದೇ ಅದರಲ್ಲಿ. ಅದನ್ನು ಎಲ್ಲರೂ ತೆಗೆದು ಬಿಸಾಕ್ತಾರೆ, ಬಟ್ ಅದರಲ್ಲಿ ತುಂಬ ಉಪಯೋಗ ಇದೆ. ಅದನ್ನು ನೀವು ಒಂದು ಬೌಲಲ್ಲಿ ಹಾಕಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ನೀವು ಸ್ಮ್ಯಾಶ್ ಮಾಡಿ ಅದನ್ನು ರಸನ ನೀವು ಇದಕ್ಕೆ ಮಿಕ್ಸ್ ಮಾಡಿದರೆ ತುಂಬಾ ಒಳ್ಳೆಯದು. ತುಂಬ ಪ್ರೋಟೀನ್, ಆಲ್ಮೋಸ್ಟ್ ಒಂದು 80-90% ಅದರಲ್ಲೇ ಇರೋದು ನಿಮಗೆ ಪ್ರೋಟೀನು. ಈಗ ನಾನು ಕರ್ಬೂಜ ಮೇಲ್ಗಡೆ ಸಿಪ್ಪೆಗಳನ್ನೆಲ್ಲ ನಾನು ಈ ಪ್ರೊಸೀಜರಲ್ಲಿ ತೆಗಿತಾ ಇದ್ದೀನಿ. ನೀವು ಯಾವ ಥರ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನನಗೆ ಈಸಿ ಆಗೋ ಮೆಥಡಲ್ಲಿ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಸಿಪ್ಪೆಗಳನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡಿಂದನೂ. ಈ ಬೇಸಿಗೆ ಬಂತು ಅಂದರೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಕೈಯೆಲ್ಲ ಕಾಲೆಲ್ಲ ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಟ್ ಜಾಸ್ತಿ ಆದರೆ ಹೊಟ್ಟೆ ಉರಿ, ಅದು ಇದು ಬಿಸಿಲಿಗೆ ತುಂಬಾ ಹಿಂಸೆ ಆಗ್ತಿರುತ್ತೆ. ಎಷ್ಟು ಏನಾದರೂ ತಂಪು ಕುಡಿಬೇಕು, ತಂಪಾಗಬೇಕು ಬಾಡಿ ಅಂತ ತುಂಬ ಪರದಾಡ್ತಿರ್ತೀವಿ. ಹಾಗಾಗಿ ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು, ನಮ್ಮ ಬಾಡಿಯೂ ತಂಪಾಗಿ ಯಾವಾಗಲೂ ಇರುತ್ತೆ. ಒಳಗಡೆ ಪ್ರೋಟೀನ್ ಸ್ವಲ್ಪ ಅಂಶಗಳನ್ನೆಲ್ಲ ಇದು ಕೊಡೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಮಟ್ಟಿಗೆ ತಂಪಾಗಿ ಇರುತ್ತೆ. ಈ ಬಾದಾಮ್ ಗೋಂಡ್ ಅಂತ ಏನು ಹೇಳ್ತಾರೆ, ಅದೊಂದು ತುಂಬಾ ತಂಪಾಗಿರುತ್ತೆ. ಅದನ್ನು ಡೈಲಿ ನೀವು ಅದರಲ್ಲಿ ಒಂದು ಸ್ವೀಟ್ ಆಗಲಿ ಏನು ಒಂದು ಟೇಸ್ಟು ಅನ್ನೋದೇ ಬರೋದಿಲ್ಲ. ಇದನ್ನು ನೆನೆಸೋಕ್ಕೆ ಒಂದು 4 ಪೊಡಿ ಕಲ್ಲು ಥರ ಇರುತ್ತೆ, ಅದನ್ನು ನೆನೆಯೋಕೆ ಹಾಕಿದರೆ ಸಾಕು. ಒಂದು 2-3 ಅವರ್ಸಲ್ಲೇ ಅದು ಆಲ್ರೆಡಿ ಜೆಲ್ಲಿ ಥರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 4-5 ಅವರ್ ಬಿಟ್ಟರೆ ನೀವು ಅದನ್ನು ಹಾಗೆಯೂ ಕುಡಿಬೋದು, ಹಾಗೆಯೇ ತೊಗೋಬೋದು. ಒಂದು ಟೇಸ್ಟ್ ಇಲ್ಲದವರು ಅದು, ಆದರೆ ಬಾಡಿಗೆ ತುಂಬಾ ತಂಪು ಕೊಡುತ್ತೆ. ಡೈಲಿ ನೀವು ಬೆಳಗ್ಗೆ ಅದನ್ನು ತಿಂತಾ ಬನ್ನಿ, ನಿಮ್ಮ ಬಾಡಿ ಎಷ್ಟು ತಂಪಲ್ಲಿ ಇರಬೇಕು, ಹೀಟ್ ಕಡಿಮೆ ಆಗಬೇಕು ಅಷ್ಟರಲ್ಲಿ ಅದು ಮ್ಯಾನೇಜ್ ಮಾಡ್ತಾ ಬರುತ್ತೆ. ತುಂಬಾ ಒಳ್ಳೆಯದು ಎಲ್ಲ ದೇಹಕ್ಕೂ. ಎಲ್ಲರೂ ಟ್ರೈ ಮಾಡಿ ಅದನ್ನು. ಓಕೆ, ನಾನಿಲ್ಲಿ ಕಟ್ ಮಾಡಿ ಸಿಪ್ಪೆ ತೆಗೆದಾಗಿದೆ. ನಾನು ವಾಶ್ ಮಾಡ್ಕೊಂಡಿದ್ದೀನಿ ಕರ್ಬೂಜನ. ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ನಾನು ಮಾಡಿಕೊಂಡು ಜಾರಿಗೆ ಹಾಕೋತೀನಿ. ಯಾಕಂದರೆ ದೊಡ್ಡ ಪೀಸ್ ಮಾಡಿ ನಾನು ಜಾರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ನಾರ್ಮಲ್ ಜಾರ್ ತೊಗೊಂಡಿರೋದು, ಜ್ಯೂಸಸ್ ಜಾರ್ ಇಲ್ಲದ ಕಾರಣ. ಹಾಗಾಗಿ ನಾನು ಚಿಕ್ಕ ಪೀಸಸ್ ಮಾಡಿಕೊಂಡು ಜಾರಿಗೆ ನಾನು ಹಾಕೋತಾ ಇದ್ದೀನಿ ಪ್ರತಿಯೊಂದನ್ನು. ನೀವು ಎಷ್ಟು ದೊಡ್ಡ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನನಗೆ ಆಗೋದು ಅಷ್ಟು ಚಿಕ್ಕದರಲ್ಲಿ ತುಂಬ ಈಸಿ ಆಗ್ತದೆ ಅಂತ ನಾನು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದನ್ನು. ನಾನು ಆಲ್ರೆಡಿ ವಾಶ್ ಮಾಡಿರೋದ್ರಿಂದ ನನಗೆ ಅದನ್ನು ವಾಶ್ ಮಾಡೋ ಪ್ರಮೇಯ ಇಲ್ಲ. ಮತ್ತು ನಾನು ಡೈರೆಕ್ಟ್ ಕಟ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ. ನೀವು ಕಟ್ ಮಾಡಿ ಹಾಕ್ಕೋಬೋದು. ಇದಕ್ಕೆ ನಾನು ಫುಲ್ ಆದ್ರೂ ನಾನು ಬ್ಲೆಂಡ್ ಮಾಡ್ತೀನಿ, ಯಾಕಂದರೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಿಲ್ಲ. ಹಾಗಾಗಿ ಇದು ಚೆಲ್ಲೋ ಚಾನ್ಸಸ್ ತುಂಬ ಕಡಿಮೆ. ಹಾಗಾಗಿ ನಾನು ಹಾಗೆ ಬ್ಲೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದು ಫುಲ್ ಆದ್ರೂ ನನಗೆ ಪ್ರಾಬ್ಲಮ್ ಇಲ್ಲ, ಕೆಳಗಡೆ ಚೆಲ್ಲುತ್ತೆ ಹಾಗೆ ಹೇಗೆ ಅಂತ ಏನಿಲ್ಲ. ನೋಡ್ಬೋದು ನೀವು, ಎಲ್ಲ ಚಿಕ್ಕ ಪೀಸಸ್ನ ನಾನು ಮಾಡಿಕೊಂಡು ನಾನು ಅದರೊಳಗೆ ಜಾರಿನೊಳಗೆ ಹಾಕ್ತಿದ್ದೀನಿ ಗ್ರೈಂಡ್ ಮಾಡುವ ಅಂತ. ನಾನು ಇದಕ್ಕೆ ನಂತರ ನಾನು ಜಾಗ್ರಿ ಪೌಡ್ರನ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ಫುಲ್ ಆಗೋಯ್ತು ಜಾರು. ಪ್ಲೇಸಸ್ ಸ್ವಲ್ಪ ಇದು ಬ್ಲೆಂಡ್ ಆಗಲಿ ಅಂತ, ಅದಕ್ಕೋಸ್ಕರ ಎಲ್ಲ ಆಗಿದೆ. ಇವಾಗ ನಾನು ಜಾರನ್ನು ನಾನು ಬ್ಲೆಂಡ್ ಮಾಡಲಿಕ್ಕೆ ಹಾಕ್ತೀನಿ. ನೋಡ್ಬೋದು ನೀವು, ಫುಲ್ ಆಗಿದೆ. ನಾನಿವಾಗ ಕ್ಯಾಪ್ ಹಾಕಿ ನಾನು ಬ್ಲೆಂಡ್ ಮಾಡಿ ನಂತರ ನಾನು ಜಾಗ್ರಿ ಪೌಡರ್ ಹಾಕ್ತೀನಿ.
ಈಗ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ. ನೀವು ನೋಡ್ಬೋದು ಎಷ್ಟು ಕಡಿಮೆ ಆಗೋಯಿತು ಫುಲ್ ಇದ್ದಿದ್ದು ಅಂತ. ಈ ಥರ ಆಗಿದೆ. ಸ್ವಲ್ಪ ಮಟ್ಟಿಗೆ ನಾನು ಬ್ಲೆಂಡ್ ಮಾಡಿರೋದು ಅಷ್ಟೇ, ಜಾಸ್ತಿ ಬ್ಲೆಂಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಜಾಗ್ರಿ ಪೌಡ್ರ್ ಹಾಕಬೇಕಿಗೋಸ್ಕರ. ನೋಡ್ಬೋದು ನೀವು ಜಾಗ್ರಿ ಪೌಡರ್ನ ನಾನು ತೊಗೊಂಡಿದ್ದೀನಿ. ನಾನು ಇನ್ನೂ ಓಪನ್ ಮಾಡಿಲ್ಲ, ಈಗ ಓಪನ್ ಮಾಡೋಣ ಅಂತ ಹೊರಟಿದ್ದೀನಿ. ಓಪನ್ ಮಾಡಿ ನಾನು ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಆ ಕರ್ಬೂಜದಲ್ಲಿ ಸ್ವಲ್ಪ ಟೇಸ್ಟ್ ಇರುತ್ತೆ, ಹಾಗಾಗಿ ಜಾಸ್ತಿ ಅವಶ್ಯಕತೆ ಇಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅನ್ನೋರು ನೀವು ಹಾಕ್ಬೋದು. ನಾನಲ್ಲಿ 2-2.25 ಸ್ಪೂನ್ ಅಷ್ಟೇ ನಾನು ಯೂಸ್ ಮಾಡಿರೋದು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು. ಕೆಲವರು ಸಕ್ಕರೆ ಯೂಸ್ ಮಾಡ್ತಾರೆ. ಸಕ್ಕರೆ ಕೆಲವರಿಗೆ ಡಯಾಬಿಟೀಸು, ಶುಗರ್ಸು ಅದು ಇದು ಇರೋದರಿಂದ ಬೆಲ್ಲ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಬೆಲ್ಲ ಯೂಸ್ ಮಾಡಿರೋದು. ನೋಡಿದ್ರಲ್ಲ, ನಾನು ಇದು ಫಸ್ಟ್ ನಿಮಗೆ ಹೇಳಿದ್ನಲ್ಲ, ಇದನ್ನು ಬೀಜನ ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಅಂತ. ಈ ಬೌಲಿಗೆ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ರಸ ತೆಗಿತಾ ಇದ್ದೀನಿ. ಅದನ್ನು ರಸ ತೆಗೆದು ನಾನು ಸೋಸಿ ಇವಾಗ ನಾನೇನು ಜ್ಯೂಸ್ ಮಾಡ್ತಿದ್ದೀನಿ ಆ ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡಿ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಇರೋ ಪ್ರೋಟೀನು ನೀವು ಇಡೀ ಕರ್ಬೂಜದಲ್ಲಿ ತಿಂದ್ರೂ ನಿಮಗೆ ಸಿಗಲ್ಲ, ಅಷ್ಟು ಒಳ್ಳೆ ಪ್ರೋಟೀನ್ ಇದರಲ್ಲಿದೆ. ನೋಡಿ, ನಾನು ಬ್ಲೆಂಡ್ ಆಗಿದೆ, ನಾನು ಫುಲ್ಲು ಗ್ರೈಂಡ್ ಮಾಡಿ ನಾನು ಇದರೊಳಗೆ ಹಾಕಿ ಒಂದು ಬೌಲ್ ಒಳಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿದೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ. ನೀರನ್ನು ನಿಮಗೆ ಕೋಲ್ಡ್ ಬೇಕಂದರೆ ನೀವು ಐಸ್ ಕ್ಯೂಬ್ ಆದರೂ ಹಾಕ್ಕೋಬೋದು, ಇಲ್ಲ ಕೋಲ್ಡ್ ವಾಟ್ರ್ ಬೇಕಾದರೂ ಹಾಕ್ಕೋಬೋದು. ನನಗೆ ಕೋಲ್ಡು ನಾನು ಸದ್ಯಕ್ಕೆ ಮಾಡ್ತಿರೋದನ್ನು ನಾನು ಕೋಲ್ಡ್ ಏನೂ ಯೂಸ್ ಮಾಡಿಲ್ಲ. ಇವಾಗ ನಾನು ತೋರಿಸಿದ್ನಲ್ಲ ನಿಮಗೆ ಬಾದಾಮ್ ಗೋಂಡ್ ಕಟೀರ, ಅದನ್ನು ನಾನು ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ಯಾಕಂದರೆ ನಮಗೆ ತುಂಬ ತಂಪು ಬೇಕಾಗಿರೋದಕ್ಕೆ ನಾನು ತಂಪಾಗಿ ಇರಲಿ ಅಂತ ನಾನು ಸ್ವಲ್ಪ ಮಟ್ಟಿಗೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಸೋಸಿ ಏನು ಇಟ್ಟಿದ್ದೆ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನಾನು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಕೋಲ್ಡ್ ಬೇಕಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೋಲ್ಡ್ ವಾಟ್ರಲ್ಲಿ ನೀವು ನಾರ್ಮಲ್ ವಾಟ್ರ್ ಬದಲು ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಕುಡಿಬೋದು. ನಿಮಗೆ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಇನ್ನೊಂದು ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕ್ಕೋಬೋದು. ನನಗೆ ಸ್ವೀಟ್ ಸಾಕು ಅನ್ಸೋದಕ್ಕೆ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೇಗಿದೆ ಅಂತ ಹೇಳಿ.